ಬಿಸಿ ಬಿಸಿ ಎಗ್ ಫ್ರೈಡ್ ರೈಸ್ ಒಂದಿಗೆ ಹಾಫ್ ಬಾಯ್ಲ್ ಕೂಡ ರೆಡಿಯಾಗಿದೆ. ನೋಡ್ತಾ ಇರ್ಬೋದು. ಇದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಿಂದರೆ ಉಂಟಲ್ಲ, ಎಷ್ಟು ಮಜವಾಗಿರ್ತದೆ ಅಂದರೆ ತುಂಬಾ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ಒಂದು ಸಲ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡು ಬರುವ. ಇಲ್ಲಿ ನಾನು ಎಗ್ ಫ್ರೈಡ್ ರೈಸ್ ಮಾಡೋದಕ್ಕೆ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ. ನೀವು ಇಲ್ಲಿ ಬಾಸ್ಮತಿ ಅಕ್ಕಿ ಕೂಡ ತಗೊಳ್ಬೋದು. ನಾನು 1 ಕಪ್ ಆಗುವಷ್ಟು ಅಕ್ಕಿ ತಗೊಳ್ತಿದ್ದೀನಿ. ಇಷ್ಟೇ ಸಾಕು. ಇದನ್ನು ಇವಾಗ ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ತಿದ್ದೀನಿ. ಇಲ್ಲಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ನೀರು ಬಾಯ್ಲ್ ಆಗ್ತಾ ಉಂಟು. ಇದಕ್ಕೆ ತೊಳೆದು ಇಟ್ಕೊಂಡಿದ್ದ ಅಕ್ಕಿಯನ್ನೆಲ್ಲ ಹಾಕೊಳ್ತಿದ್ದೀನಿ. ಇಲ್ಲಿ ಅಕ್ಕಿಯನ್ನು ಜಾಸ್ತಿ ಬೇಯಿಸಲಿಕ್ಕೆ ಇಲ್ಲ, ಸ್ವಲ್ಪ ಖಡಕ್ ಆಗಿರ್ತದೆ. ನೀವು ಫ್ರೈಡ್ ರೈಸ್ ತಿನ್ನುವಾಗ ನಿಮಗೆ ಗೊತ್ತಿರ್ಬೋದಲ್ವಾ, ಅಕ್ಕಿ ಎಷ್ಟು ಬೆಂದಿರ್ತದೆ, ಒಂದು 80% ಆಗುವಷ್ಟು ಅಕ್ಕಿ ಬೆಂದಿರ್ತದೆ. ಹಾಗೆ ನಮಗೆ ಜಾಸ್ತಿ ಬೇಯಿಸಲಿಕ್ಕೆ ಇಲ್ಲ. ಇಲ್ಲಿ ರೈಸ್ ಬೇಯ್ತಾ ಇರಲಿ, ನಾವು ಫ್ರೈಡ್ ರೈಸ್ಗೆ ಏನೆಲ್ಲ ಬೇಕು ಅದನ್ನು ರೆಡಿ ಮಾಡ್ಕೊಳ್ಳುವ. ಎಗ್ ಫ್ರೈಡ್ ರೈಸ್ ಮಾಡೋಕ್ಕೆ ಇಲ್ಲಿ ನಾನು 2 ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಒಂದು ಕೆಂಪು ಮತ್ತು ಹಸಿರು ಕಲರು. ನೀವು ಇಲ್ಲಿ ಜಾಸ್ತಿ ವೆಜ್ಜಿಸ್ ಅಂದರೆ ಬೀನ್ಸ್ ಮತ್ತು ಕ್ಯಾಬೇಜನ್ನು ಕೂಡ ತಗೊಳ್ಬೋದು. ಮತ್ತು ಒಂದು ಈರುಳ್ಳಿ, ತುಂಡು ಶುಂಠಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಬೇಕಾಗ್ತದೆ. ಮತ್ತು ಹಸಿರು ಮೆಣಸು ಒಂದು 4 ತಗೊಂಡಿದ್ದೀನಿ. ಇವಾಗ ಎಲ್ಲ ವೆಜ್ಜಿಸನ್ನು ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ 4 ಮೊಟ್ಟೆ ಕೂಡ ತಗೊಂಡಿದ್ದೀನಿ. ಎಗ್ ಫ್ರೈಡ್ ರೈಸ್ ಅಂದರೆ ಎಗ್ ಬೇಕೇ ಬೇಕಲ್ವಾ. ಮತ್ತು ಒಂದು ದೊಡ್ಡ ಲಿಂಬೆ ಹಣ್ಣಿನ ರಸ ತಗೊಂಡಿದ್ದೀನಿ. ನೀವು ಇಲ್ಲಿ ವಿನಿಗರ್ ಕೂಡ ಹಾಕ್ಕೊಳ್ಬೋದು. ಲಿಂಬೆ ಹಣ್ಣಿನ ರಸ ಬೇಕಿಲ್ಲ ಅಂದರೆ ವಿನಿಗರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಎಗ್ ಫ್ರೈಡ್ ರೈಸ್ ರೆಡಿ ಮಾಡ್ಕೊಳ್ಳುವ. ಇಲ್ಲಿ ರೈಸ್ ಬೆಂದಿದೆ, ನೋಡ್ತಾ ಇರ್ಬೋದು. ಅರ್ಧ ಬೆಂದರೆ ಸಾಕು, ಜಾಸ್ತಿ ಏನು ಬೇಯಿಸಲಿಕ್ಕೆ ಹೋಗಬೇಡಿ, ಇಲ್ಲಾದರೆ ಗಂಜಿ ಆಗ್ತದೆ. ಮತ್ತು ಇವಾಗ ನೀರನ್ನು ಸೋಸಿಕೊಳ್ಳುವ. ಮೊದಲು ಒಂದು ಪ್ಲೇಟಿಗೆ 4 ಎಗ್ಗನ್ನು ಹೊಡೆದು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗ್ತದೆ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಇದು ಮೇಲ್ಗಡೆ ಉಂಟಲ್ಲ, ನೊರೆ ನೊರೆಯಾಗಿ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ನೊರೆ ನೊರೆ ಬಂದರೆ ಉಂಟಲ್ಲ, ಚೆನ್ನಾಗಿ ಬೀಟ್ ಆಗಿದೆ ಅಂತ ಅರ್ಥ. ಫ್ರೈಡ್ ರೈಸ್ ರೆಡಿ ಮಾಡೋದಕ್ಕೆ ಮೊದಲು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದ ಎಗ್ ಹಾಕ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಬುರ್ಜಿ ಥರ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದೇ ಬಾಣಲೆಗೆ ಇನ್ನೂ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಈಗ ವೆಜ್ಜೀಸ್ ಎಲ್ಲ ಫ್ರೈ ಮಾಡ್ಕೊಳ್ಳುವ. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಶುಂಠಿ ಕೂಡ ಹಾಕ್ಕೊಳ್ತಿದ್ದೀನಿ. ಇದರ ಹಸಿ ವಾಸನೆ ಹೋಗೋ ತನಕ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೂ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಇದರ ಒಟ್ಟಿಗೆ ಹಸಿರು ಮೆಣಸನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. 1 ನಿಮಿಷ ಆಗೋ ತನಕ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಳ್ಳಿಕ್ಕೆ ಇಲ್ಲ, ಒಂದರ ನಂತರ ಒಂದು ಹಾಗೆ ಹಾಕಿ ಫ್ರೈ ಮಾಡಬೇಕು. ಇವಾಗ ಇದೆಲ್ಲ ಫ್ರೈ ಆಗಿದೆ. ಇದಕ್ಕೆ ಈಗ ಮೊದಲು ಕ್ಯಾರೆಟ್ ಹಾಕ್ಕೊಳ್ತಿದ್ದೀನಿ. ಕ್ಯಾಪ್ಸಿಕಮ್ಗಿಂತ ಕ್ಯಾರೆಟ್ ಸ್ವಲ್ಪ ದಪ್ಪವಾಗಿರ್ತದೆ, ಅದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಾಗ್ತದೆ. ಅದಕ್ಕೋಸ್ಕರ ಮೊದಲು ಕ್ಯಾರೆಟನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೇಕು. ಕ್ಯಾಪ್ಸಿಕಮ್ ಅಷ್ಟೇನು ಟೈಮ್ ತಗೊಳ್ಳೋದಿಲ್ಲ. ಇವಾಗ ಕೆಂಪು ಕ್ಯಾಪ್ಸಿಕಮ್ ಮತ್ತು ಹಸಿರು ಕ್ಯಾಪ್ಸಿಕಮನ್ನು ಒಟ್ಟಿಗೆ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಗೆ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಇದು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಾಗ್ತದೆ. ಇವಾಗ ವೆಜ್ಜೀಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದು ಅಂದರೆ ಜಾಸ್ತಿ ಬೇಯಲಿಕ್ಕೆ ಇಲ್ಲ, ಸ್ವಲ್ಪ ಬಾಯಿಯಲ್ಲಿ ಕರ್ಕೂರು ಅಂತ ಹಾಕಬೇಕು ತಿನ್ನುವಾಗ ಸ್ವಲ್ಪ. ಇವಾಗ ಇದಕ್ಕೆ ಎಗ್ ಬುರ್ಜಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಒಂದು ಸಲ ವೆಜ್ಜೀಸ್ ಒಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಈ ಎಗ್ ಬುರ್ಜಿಯನ್ನು ಎಲ್ಲ ವೆಜ್ಜಿಸ್ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಇದಕ್ಕೂ ಕೂಡ ಎಗ್ಗಲ್ಲಿರುವ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ಕೊಳ್ತದೆ. ಇವಾಗ ಎಗ್ ಬುರ್ಜಿ ಎಲ್ಲ ವೆಜ್ಜಿಸ್ ಒಂದಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ, ನೋಡ್ತಾ ಇರ್ಬೋದು. ಇದಕ್ಕೀಗ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ತಿದ್ದೀನಿ. ಸ್ಪ್ರಿಂಗ್ ಆನಿಯನ್ ಹಾಕಿದ ಮೇಲೆ 1 ನಿಮಿಷ ಈ ಎಗ್ಗೊಟ್ಟಿಗೆ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಎಲೆಗಳನ್ನು ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ರೈಸ್ ಹಾಕ್ಕೊಳ್ತಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಸೋಯಾ ಸಾಸ್ ಹಾಕ್ತಿದ್ದೀವಲ್ಲ ಅದರಲ್ಲಿ ಕೂಡ ಉಪ್ಪು ಜಾಸ್ತಿ ಉಂಟು. ಹಾಗೆ ಇದಕ್ಕೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಿದ್ದೀನಿ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನಮ್ಮದು ಫ್ರೈಡ್ ರೈಸ್ ರೆಡಿ ಆಯಿತು. ಮಿಕ್ಸ್ ಮಾಡಿಕೊಳ್ಳುವಾಗ ಒತ್ತಿ ಎಲ್ಲ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಈ ರೀತಿ ಸ್ವಲ್ಪ ಮೆಲ್ಲಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಮ್ಮ ರುಚಿಯಾದ ಎಗ್ ಫ್ರೈಡ್ ರೈಸ್ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಒಂದು ಸಲ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ನೋಡ್ತಾ ಇರ್ಬೋದು. ನೀವು ಚೈನೀಸ್ ಹೋಟೆಲಲ್ಲೆಲ್ಲ ನೋಡ್ತೀರಲ್ಲ, ಅವರು ಹೀಗೆ ಮಾಡ್ತಾ ಇರ್ತಾರೆ. ಹಾಗೆ ನಾವು ಮನೆಯಲ್ಲಿ ಹೀಗೆ ಮಾಡೋದು. ತುಂಬಾ ಟೇಸ್ಟಿಯಾಗಿರ್ತದೆ. ಒಂದು ಸಲ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ರುಚಿಯಾದ ಎಗ್ ಫ್ರೈಡ್ ರೈಸ್ ಒಂದಿಗೆ ಹಾಫ್ ಬಾಯ್ಲ್ ಹಾಕಿ ಸ್ವಲ್ಪ ಡೆಕೋರೇಷನ್ ಮಾಡುವ. ಎಗ್ ಫ್ರೈಡ್ ರೈಸ್ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.